ಇನ್ನು ಮಂಡ್ಯದಲ್ಲಿ ಅಪ್ರಾಪ್ತರಿಬ್ಬರ ಪ್ರೇಮ ಪ್ರಕರಣ ದೊಡ್ಡ ಮಟ್ಟದ ಒಂದು ಘಟನೆಗೆ ಕಾರಣ ಆಗಿದೆ. ಅಪ್ರಾಪ್ತರಿಬ್ಬರು ಪ್ರೇಮ ಪ್ರಕರಣದಲ್ಲಿದ್ದರು. ಜಿಲಿಟನ್ ಅನ್ನು ಸ್ಫೋಟಿಸಿಕೊಂಡು ಪ್ರೇಮಿ ಸಾವನ್ನಪ್ಪಿದ್ದಾರೆ. ನಾಗಮಂಗಲದ ಕಾಳೇನಹಳ್ಳಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಜಿಲಿಟಿನ್ ಅನ್ನು ಸ್ಫೋಟನೆ ಮಾಡಿಕೊಂಡು ಸತ್ತಿರುವಂಥದ್ದು. ಬಸವೇಶ್ವರ ನಗರದ ಯುವಕ ಸಾವನ್ನಪ್ಪಿದ್ದಾನೆ. ಇನ್ನು ಅಪ್ರಾಪ್ತ ಯುವತಿಯನ್ನ ಲವ್ ಮಾಡ್ತಿದ್ದ ಆತ. ಆ ಲವ್ವೇ ಈ ರೀತಿಯಾದಂಥ ಘಟನೆಗೆ ಕಾರಣ ಆಯಿತು ಅಂತೇಳಿ ಕಳೆದ ವರ್ಷ ಮನೆಯನ್ನು ತೊರೆದು ಓಡಿ ಹೋಗಿದ್ದಂತೆ ಈ ಜೋಡಿ. ಸದ್ಯ ಯುವಕನ ವಿರುದ್ಧ ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು. ಯಾಕಂದರೆ 18 ವರ್ಷಕ್ಕಿಂತ ಕಡಿಮೆ ಯುವತಿ ಇದ್ದರೆ ಆ ಕೇಸ್ ದಾಖಲಾಗೇ ಆಗುತ್ತೆ. ರಾತ್ರಿ ಯುವತಿ ಮನೆ ಬಳಿ ಹೋದಂಥ ಯುವಕ ಬಂಡೆ ಸಿಡಿಸುವ ಜಿಲಿಟನ್ ಅನ್ನು ಸ್ಫೋಟ ಮಾಡಿಕೊಂಡು ಸಾವನ್ನಪ್ಪಿದ್ದಾನೆ. ಎಂಥ ದುರ್ದೈವ ನೋಡಿ ಇದು. ಸ್ಥಳಕ್ಕೆ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಪ್ರಾಪ್ತೆ ಯುವತಿ ಜೊತೆ ಹೋಗಿದ್ದ. ಇವನು ಕೂಡ ಚಿಕ್ಕವನೇ. ಈ ರೀತಿಯಾದಂಥ ಒಂದು ಘಟನೆಗೆ ಕಾರಣ ಆಗಿದೆ ಪ್ರೇಮ ಪ್ರಕರಣ. ಕಾನೂನಿನ ಪ್ರಕಾರ 18 ವರ್ಷಕ್ಕಿಂತ ಕಡಿಮೆ ಇದ್ದರೆ ಯುವತಿಯರು ಬಾಲಕಿ ಅಂತಲೇ ಕನ್ಸಿಡರ್ ಆಗುತ್ತೆ. ಇವಾಗ ಕೂಡ 18 ವರ್ಷಕ್ಕಿಂತ ಕಡಿಮೆ ಇದ್ದು ಬಾಲಕಿಯನ್ನು ಕರ್ಕೊಂಡು ಹೋಗಿದ್ರೆ ಆಗ ಕೂಡ ಪೋಕ್ಸೋ ಕೇಸು ಆ ಬಾಲಕನ ವಿರುದ್ಧವೇ ದಾಖಲಾಗುವಂಥದ್ದು. ಇನ್ನು ಆತ ಏನಾದರೂ ಮೇಜರ್ ಇದ್ದಿದ್ದೇ ಆಗಿದ್ದರೆ ಈ ಘಟನೆ ಮತ್ತಷ್ಟು ಗಂಭೀರ ಆಗುತ್ತೆ. ಅದು ಕಾನೂನು ಇರುವಂಥದ್ದು. ಆದರೆ ಈ ಪ್ರೇಮದ ಅಮಲಿನಲ್ಲಿರುವಂಥವರಿಗೆ ಆ ಒಂದು ಕಾನೂನು ಕಾಣೋದಿಲ್ಲ ಅನ್ಸುತ್ತೆ. ಇಂಥ ಸಾವಿಗೆ ಕಾರಣ ಆಗ್ತವೆ. ಇನ್ನು ಮಂಡ್ಯದಲ್ಲಿ ಅಪ್ರಾಪ್ತರಿಬ್ಬರ ಪ್ರೇಮ ಪ್ರಕರಣ ದೊಡ್ಡ ಮಟ್ಟದ ಒಂದು ಘಟನೆಗೆ ಕಾರಣ ಆಗಿದೆ. ಅಪ್ರಾಪ್ತರಿಬ್ಬರು ಪ್ರೇಮ ಪ್ರಕರಣದಲ್ಲಿದ್ದರು. ಜಿಲಿಟನ್ ಅನ್ನು ಸ್ಫೋಟಿಸಿಕೊಂಡು ಪ್ರೇಮಿ ಸಾವನ್ನಪ್ಪಿದ್ದಾರೆ. ನಾಗಮಂಗಲದ ಕಾಳೇನಹಳ್ಳಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಜಿಲಿಟಿನ್ ಅನ್ನು ಸ್ಫೋಟನೆ ಮಾಡಿಕೊಂಡು ಸತ್ತಿರುವಂಥದ್ದು. ಬಸವೇಶ್ವರ ನಗರದ ಯುವಕ ಸಾವನ್ನಪ್ಪಿದ್ದಾನೆ. ಇನ್ನು ಅಪ್ರಾಪ್ತ ಯುವತಿಯನ್ನ ಲವ್ ಮಾಡ್ತಿದ್ದ ಆತ. ಆ ಲವ್ವೇ ಈ ರೀತಿಯಾದಂಥ ಘಟನೆಗೆ ಕಾರಣ ಆಯಿತು ಅಂತೇಳಿ ಕಳೆದ ವರ್ಷ ಮನೆಯನ್ನು ತೊರೆದು ಓಡಿ ಹೋಗಿದ್ದಂತೆ ಈ ಜೋಡಿ. ಸದ್ಯ ಯುವಕನ ವಿರುದ್ಧ ಪೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು. ಯಾಕಂದರೆ 18 ವರ್ಷಕ್ಕಿಂತ ಕಡಿಮೆ ಯುವತಿ ಇದ್ದರೆ ಆ ಕೇಸ್ ದಾಖಲಾಗೇ ಆಗುತ್ತೆ. ರಾತ್ರಿ ಯುವತಿ ಮನೆ ಬಳಿ ಹೋದಂಥ ಯುವಕ ಬಂಡೆ ಸಿಡಿಸುವ ಜಿಲಿಟನ್ ಅನ್ನು ಸ್ಫೋಟ ಮಾಡಿಕೊಂಡು ಸಾವನ್ನಪ್ಪಿದ್ದಾನೆ. ಎಂಥ ದುರ್ದೈವ ನೋಡಿ ಇದು. ಸ್ಥಳಕ್ಕೆ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಪ್ರಾಪ್ತೆ ಯುವತಿ ಜೊತೆ ಹೋಗಿದ್ದ. ಇವನು ಕೂಡ ಚಿಕ್ಕವನೇ. ಈ ರೀತಿಯಾದಂಥ ಒಂದು ಘಟನೆಗೆ ಕಾರಣ ಆಗಿದೆ ಪ್ರೇಮ ಪ್ರಕರಣ. ಕಾನೂನಿನ ಪ್ರಕಾರ 18 ವರ್ಷಕ್ಕಿಂತ ಕಡಿಮೆ ಇದ್ದರೆ ಯುವತಿಯರು ಬಾಲಕಿ ಅಂತಲೇ ಕನ್ಸಿಡರ್ ಆಗುತ್ತೆ. ಇವಾಗ ಕೂಡ 18 ವರ್ಷಕ್ಕಿಂತ ಕಡಿಮೆ ಇದ್ದು ಬಾಲಕಿಯನ್ನು ಕರ್ಕೊಂಡು ಹೋಗಿದ್ರೆ ಆಗ ಕೂಡ ಪೋಕ್ಸೋ ಕೇಸು ಆ ಬಾಲಕನ ವಿರುದ್ಧವೇ ದಾಖಲಾಗುವಂಥದ್ದು. ಇನ್ನು ಆತ ಏನಾದರೂ ಮೇಜರ್ ಇದ್ದಿದ್ದೇ ಆಗಿದ್ದರೆ ಈ ಘಟನೆ ಮತ್ತಷ್ಟು ಗಂಭೀರ ಆಗುತ್ತೆ. ಅದು ಕಾನೂನು ಇರುವಂಥದ್ದು. ಆದರೆ ಈ ಪ್ರೇಮದ ಅಮಲಿನಲ್ಲಿರುವಂಥವರಿಗೆ ಆ ಒಂದು ಕಾನೂನು ಕಾಣೋದಿಲ್ಲ ಅನ್ಸುತ್ತೆ. ಇಂಥ ಸಾವಿಗೆ ಕಾರಣ ಆಗ್ತವೆ.